ಇವತ್ತಿನ ವಿಡಿಯೋದಲ್ಲಿ ಕರ್ವ್ ಸ್ಕೇಲ್ನ ಬಳಸಿ ಸ್ಲೀವ್ಸ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಸಮಕ್ಕೆ ಕಟ್ ಮಾಡ್ಕೊಬೇಕು. ಇವಾಗ ಸ್ಲೀವ್ಸ್ ರೆಡಿ ಬಂದು ಎಷ್ಟಿದೆ ಅಂತ ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಅದು 10 ಇಂಚ್ ಇದೆ. ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾಡ್ತೀನಿ. ಸೊ ಟೋಟಲ್ ನಾನಿಲ್ಲಿ 11 ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನಮಗೆ ಡೌಟ್ ಬರೋದು, ನಾವು ಡೌನಿಂಗ್ನ ಎಷ್ಟು ತೊಗೊಬೇಕು ಅಂತ. ಅದು ನಮಗೆ ಎಲ್ಲರಿಗೂ ಸಹ ಡೌಟ್ ಬಂದೇ ಬರುತ್ತೆ. ಸೊ ಇದನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. 28ರಿಂದ 30 ಎದೆ ಸುತ್ತಳತೆ, ಏನು ಇಲ್ಲಿ 28ರಿಂದ 30 ಎದೆ ಸುತ್ತಳತೆ ಇರೋಂಥ ಬ್ಲೌಸ್ನ ನೀವು ಕಟಿಂಗ್ ಮಾಡ್ತಾ ಇದ್ರೆ ನೀವು ಒಂದು 2.5 ಇಂಚ್ನ ತಗೋಬೇಕಾಗಿರುತ್ತೆ. ಓಕೆನಾ. 28ರಿಂದ 30 ಎದೆ ಸುತ್ತಳತೆಯ ಬ್ಲೌಸ್ನ ನೀವು ಕಟಿಂಗ್ ಮಾಡ್ತಾ ಇದ್ರೆ ಡೌನಿಂಗ್ ಬಂದು ಸ್ಲೀವ್ಸ್ ಡೌನಿಂಗ್ ಬಂದು 2.5ನ ತಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಯಾವುದೇ ರಿಂಕಲ್ಸ್ ಅನ್ನೋದು ಇರೋದಿಲ್ಲ. ಯಾವುದೂ ಲೂಸ್ ಅಂತ ಸ್ಲೀವ್ಸ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಸ್ಲೀವ್ಸ್ ಹತ್ರ ನಮಗೆ ಲೂಸ್ ಬರ್ತಾ ಇದೆ ಅನ್ನೋ ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ. ಓಕೆನಾ. ಇಷ್ಟನ್ನ ತಗೊಳ್ಳಿ.